ವೆಲ್ಕಮ್ ಟು ಸವಿ ವ್ಲಾಗ್ಸ್. ಇವತ್ತಿನ ದಿನ ಒಂದು ಅತ್ಯಂತ ಸುಂದರವಾದ ದೇವಸ್ಥಾನವನ್ನು ನೋಡ್ಕೊಂಬರೋಣ. ಕರ್ನಾಟಕದ ರಾಜಧಾನಿ ಬೆಂಗಳೂರು ಆಧುನಿಕತೆಯೊಂದಿಗೆ ತನ್ನ ಶ್ರೀಮಂತ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಉಳಿಸಿಕೊಂಡಿರುವ ಮಹಾನಗರ. ಈ ನಗರದ ಹೃದಯ ಭಾಗದಲ್ಲಿರುವ ನಗರತಾಪೇಟೆಯಲ್ಲಿ ನೆಲೆಗೊಂಡಿರುವ ಶ್ರೀ ಧರ್ಮರಾಯ ಸ್ವಾಮಿ ದೇವಸ್ಥಾನ ಬೆಂಗಳೂರಿನ ಅತ್ಯಂತ ಪುರಾತನ ಮತ್ತು ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿರುವ ಈ ದೇವಾಲಯವು ಬೆಂಗಳೂರು ನಗರ ನಿರ್ಮಾಣವಾಗುವುದಕ್ಕೂ ಮುಂಚೆಯೇ ಅಸ್ತಿತ್ವದಲ್ಲಿತ್ತು ಎಂಬುದು ನಂಬಲಾಗಿದೆ. ಈ ದೇವಾಲಯವು ಮಹಾಭಾರತದ ಧರ್ಮರಾಜ ಯುಧಿಷ್ಠಿರ, ಪಾಂಡವರು ಹಾಗೂ ದ್ರೌಪದಿ ದೇವಿಗೆ ಸಮರ್ಪಿತವಾಗಿದೆ. ಭಾರತದಲ್ಲೇ ಪಾಂಡವರು ಆರಾಧನೆಗೆ ಹೆಸರುವಾಸಿಯಾದ ಅಪರೂಪ ದೇವಾಲಯಗಳಲ್ಲಿ ಇದು ಕೂಡ ಒಂದು. ದೇವಾಲಯದ ಭವ್ಯ ಗೋಪುರ, ಸೂಕ್ಷ್ಮವಾದ ಶಿಲ್ಪಕಲೆ ಮತ್ತು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವು ಭಕ್ತರನ್ನು ಮಾತ್ರವಲ್ಲದೆ ಇತಿಹಾಸ ಮತ್ತು ಕಲಾಪ್ರಿಯರನ್ನು ಆಕರ್ಷಿಸುತ್ತದೆ. ಇಲ್ಲಿನ ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ಶಿಲ್ಪವು ಶತಮಾನಗಳ ಇತಿಹಾಸವನ್ನು ಹೇಳುವಂತಿದೆ. ಈ ದೇವಾಲಯದ ಖ್ಯಾತಿಯನ್ನು ವಿಶ್ವದಾದ್ಯಂತ ಹರಡಿಸಿರುವುದು ಬೆಂಗಳೂರಿನ ಕರಗ ಮಹೋತ್ಸವ. ಪ್ರತಿ ವರ್ಷ ಚೈತ್ರ ಮಾಸದಲ್ಲಿ ನಡೆಯುವ ಈ ಅದ್ಧೂರಿ ಉತ್ಸವ ದ್ರೌಪದಿ ಅಮ್ಮನ ಶಕ್ತಿ ಮತ್ತು ಭಕ್ತಿಯ ಸಂಕೇತವಾಗಿದೆ. ಸಾವಿರಾರು ಭಕ್ತರು, ವೀರಕುಮಾರರು ಮತ್ತು ಭವ್ಯ ಮೆರವಣಿಗೆಯೊಂದಿಗೆ ನಡೆಯುವ ಈ ಉತ್ಸವವು ಬೆಂಗಳೂರಿನ ಸಾಂಸ್ಕೃತಿಕ ಪರಂಪರೆಯ ಜೀವಂತ ಪ್ರತಿಬಿಂಬವಾಗಿದೆ. ಪ್ರತಿದಿನ ನೂರಾರು ಭಕ್ತರು ಈ ದೇವಾಲಯಕ್ಕೆ ಆಗಮಿಸಿ ಧರ್ಮರಾಜನ ಆಶೀರ್ವಾದವನ್ನು ಪಡೆಯುತ್ತಾರೆ. ಧರ್ಮ, ನ್ಯಾಯ ಮತ್ತು ಸತ್ಯದ ಪ್ರತೀಕವಾಗಿರುವ ಧರ್ಮರಾಜನ ಆರಾಧನೆಯು ಜೀವನದಲ್ಲಿ ಸತ್ಯ, ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವ ಪ್ರೇರಣೆಯನ್ನು ನೀಡುತ್ತದೆ. ಇಂದಿಗೂ ಶ್ರೀ ಧರ್ಮರಾಯ ಸ್ವಾಮಿ ದೇವಸ್ಥಾನವು ಬೆಂಗಳೂರಿನ ಇತಿಹಾಸ, ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಪರಂಪರೆಯನ್ನು ಸಂರಕ್ಷಿಸುತ್ತಿರುವ ಅಮೂಲ್ಯ ಧಾರ್ಮಿಕ ತಾಣವಾಗಿದೆ. ಭಕ್ತಿ, ಇತಿಹಾಸ ಮತ್ತು ಸಂಸ್ಕೃತಿಯ ಸಂಗಮವನ್ನು ಅನುಭವಿಸಲು ಈ ದೇವಾಲಯವು ಪ್ರತಿಯೊಬ್ಬರೂ ಭೇಟಿ ನೀಡಲೇಬೇಕಾದ ಪವಿತ್ರವಾದ ಸ್ಥಳವಾಗಿದೆ. ಐ ಥಿಂಕ್ ಇದು ನಿಮಗೆ ತುಂಬ ಇಷ್ಟ ಆಯಿತು ಈ ದೇವಸ್ಥಾನ ಅಂತ ಹೇಳ್ತಾ ಈ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಮುಗಿಸೋಕ್ಕಿಂತ ಮುಂಚೆ ಇದು ದೇವಸ್ಥಾನ ನಾವು ಶನಿವಾರ ಹೋಗಿದ್ದು, ಸಂಜೆ ಹೋಗಿದ್ದು. ತುಂಬ ಜನ ಅಷ್ಟೇನಿದ್ದಿಲ್ಲ, ಕಡಿಮೆ ಜನ ಇದ್ದರು. ಬಟ್ ಇಲ್ಲಿ ನಾನು ಫೋಟೋ ದೇವ್ರು ತೆಗಿಯೋಕ್ಕಂದರೆ ಅಲ್ಲಿ ಪ್ರೊಹಿಬಿಟೆಡ್ ಅಂತ ಹಾಕಿದ್ರು. ಸೊ ಅದಕ್ಕೇ ಜಸ್ಟ್ ಹಿಂಗೆ ಇಲ್ಲಿ ಕುತ್ಕೊಂಡೇ ನಾನು ಝೂಮ್ ಮಾಡಿ ಹಾಕಿದ್ದೀನಿ. ಏನಂದರೆ ದೇವಸ್ಥಾನ ತುಂಬ ಹಳೆಯದು. ನಾನು ಹಿಸ್ಟ್ರಿ ಚೆಕ್ ಮಾಡಿದಾಗ ಫುಲ್ ಇದು ಹಿಸ್ಟ್ರಿ ಎಲ್ಲ ಕಡೆ ಉಲ್ಲೇಖ ಆಗಿರೋದಷ್ಟೇ ತುಂಬ ಹಳೆದಂತ. ಇದು ಫೇಮಸ್ ಆಗಿರೋದೇ ಕರಗಕ್ಕೋಸ್ಕರ. ಬೆಂಗಳೂರಿನ ಕರಗ ನಡೆಯೋದೆಲ್ಲ ಇಲ್ಲಿಂದನೇ. ಆ್ಯಂಡ್ ಈ ಥರ ಕಂಟೆಂಟ್ಸ್ ಎಲ್ಲ ನಿಮಗೆ ನಾನು ಫ್ರೀಕ್ವೆಂಟಾಗಿ ಹಾಕ್ತಿರ್ತೀನಿ. ಆ್ಯಂಡ್ ಈ ಥರ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೋಡಿ, ಚೆನ್ನಾಗಿದೆ ಅಲ್ವಾ ದೇವಸ್ಥಾನ. ಅಷ್ಟೇ ಅಲ್ಲ, ಇಲ್ಲಿ ಮುಂದ್ಗಡೆ ಎಲ್ಲ ತಿನ್ನೋಕೆ ಬಂಗಾರಪೇಟೆ ಚಾಟ್ಸ್ ಎಷ್ಟು ಜನ ಇದ್ದರು ಅಂದರೆ ತುಂಬ ಜನ ಇದ್ದರು ಅಲ್ಲಿ ತಿನ್ನೋಕ್ಕೆಲ್ಲ. ಆ ರೋಡ್ ಫುಲ್ ನಾವೇನು ತುಂಬ ವೆರೈಟೀಸ್ ಆಫ್ ಫುಡ್ ಕಾಣಿಸುತ್ತೆ. ನಾವು ನಡ್ಕೊಂಡು ಹೋದ್ವಿ ಅಂದರೆ ವೆಹಿಕಲ್ ಎಲ್ಲ ತೊಗೊಂಡೋಗಕ್ಕೆ ತುಂಬ ಕಷ್ಟ. ನಾವು ಬೇಕಾದ್ರೆ ವಾಕಬಲ್ ಹೋಗಿ ಎಲ್ಲ ದೇವಸ್ಥಾನ ಅಲ್ಲದೆ ಆ ದೇವಸ್ಥಾನದ ಎದುರುಗಡೆನೇ ಶನೀಶ್ವರ ಸ್ವಾಮಿ ದೇವಸ್ಥಾನ ಇತ್ತು. ನೆನ್ನೆ ಶನಿವಾರ ಆದ್ರಿಂದ ಅಲ್ಲಿ ಕೂಡ ನಾವು ಹೋಗಿದ್ವಿ. ತುಂಬಾ ಜನ ಇದ್ದರು. ಈವನ್ ತುಂಬ ಜನ ಇದು ಶನೇಶ್ವರ ಸ್ವಾಮಿ ಅಲ್ಲ, ಹಿಂದ್ಗಡೆ ಇದೆ ಶನೇಶ್ವರ ಸ್ವಾಮಿ ದೇವಸ್ಥಾನ, ನೋಡ್ಬೋದು. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದೇ ಶನೇಶ್ವರ ಸ್ವಾಮಿ ದೇವಸ್ಥಾನ. ತುಂಬ ಜನ ನಿಂತ್ಕೊಂಡಿದ್ರು ಅರ್ಚನೆಗೋಸ್ಕರ. ನಾವು ಹಾಗೆ ಅದನ್ನು ದರ್ಶನ ಮಾಡಿಕೊಂಡು ಆಮೇಲೆ ಮನೆ ಕಡೆ ಹೋಗೋಣ ಅಂತ ಬಂದ್ವಿ. ಅಂದರೆ ಈ ದೇವಸ್ಥಾನ KR ಮಾರ್ಕೆಟಿಂದ ಸ್ವಲ್ಪ ಮುಂದೆ ಇದೆ. ಅದಕ್ಕೋಸ್ಕರ ಏನಂದರೆ ಸ್ವಲ್ಪ ಪಾರ್ಕಿಂಗಿಗೆ ಪ್ರಾಬ್ಲಮ್ ಆಗುತ್ತೆ. ತುಂಬ ಇಕ್ಕಟ್ಟಿದೆ, ಅಂದರೆ ತುಂಬ ಚಿಕ್ಕದಾಗಿರೋ ರೋಡ್ ಇರೋದ್ರಿಂದ ಸ್ವಲ್ಪ ಪಾರ್ಕಿಂಗಿಗೆ ಪ್ರಾಬ್ಲಮ್ ಆಗುತ್ತೆ. ಹಂಗೆ ಅಲ್ಲಿ ರಾಜಸ್ಥಾನಿ ಸ್ಟೈಲ್ ಡಾಬಾ ಇತ್ತು. ಸೊ ಅಲ್ಲಿ ಸ್ವಲ್ಪ ಟ್ರೈ ಮಾಡಿ ಚೆನ್ನಾಗಿರುತ್ತೇನೋ ಅಂದ್ಕೊಂಡು ಟ್ರೈ ಮಾಡಿ ಮನೆಗೆ ಹೋದ್ವಿ ಅಷ್ಟೇ. ಥ್ಯಾಂಕ್ ಯು.